ಕನಕಪುರ ಜನಸಾಂದ್ರತೆಯು ಹೆಚ್ಚಾದಂತೆ ಅರಣ್ಯದ ಭೂಮಿಯನ್ನು ಅತಿಕ್ರಮಿಸುತ್ತಿರುವುದರಿಂದ ಅರಣ್ಯದ ರಕ್ಷಣೆಯತ್ತ ನಮ್ಮ ಗಮನ ಕಡಿಮೆಯಾಗುತ್ತಿದೆ ಎಂದು 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಚ್.ಎನ್. ಕುಮಾರ್ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕನಕಪುರ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನ್ಯಾಯಾಲಯದ ಕಟ್ಟಡದ ಆವರಣದಲ್ಲಿ ಗಿಡ ನೆಟ್ಟು ಅವರು ಮಾತನಾಡಿದರು. ಅರಣ್ಯ ಸಂರಕ್ಷಣೆಯತ್ತ ಎಲ್ಲರೂ ಸಹ ಗಮನ ನೀಡಬೇಕಾಗಿದೆ. ವಿಶ್ವ ಪರಿಸರ ದಿನಾಚರಣೆಯು ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷದ ಎಲ್ಲ ದಿನಗಳಲ್ಲಿ ನಾವು ಗಿಡಗಳನ್ನು ನೆಟ್ಟು ಬೆಳೆಸುವತ್ತ ಗಮನ ನೀಡುವಂತೆ ಕರೆ ನೀಡಿದರು. ಮನುಷ್ಯನಿಗೆ ಪ್ರತಿದಿನ 4 ಸಿಲಿಂಡರ್ ಆಮ್ಲಜನಕ ಬೇಕಾಗುತ್ತದೆ. ಪ್ರಕೃತಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಉಚಿತವಾಗಿ ಆಮ್ಲಜನಕವನ್ನು ನೀಡುತ್ತಿದೆ. ಮನುಷ್ಯನ ಜೀವನಕ್ಕೆ ಗಿಡಗಳಿಂದ ಬರುತ್ತಿರುವ ಈ ಆಮ್ಲಜನಕ ಹೆಚ್ಚು ಸಿಗಬೇಕೆಂದರೆ ಹೆಚ್ಚು ಗಿಡಗಳನ್ನು ನೆಟ್ಟು ಮುಂದಿನ ನಮ್ಮ ಪೀಳಿಗೆಗೆ ಒಳ್ಳೆಯ ಪರಿಸರವನ್ನು ಬಳುವಳಿಯಾಗಿ ನೀಡಬೇಕಾಗಿದೆ ಎಂದು ಕರೆ ನೀಡಿದರು. ವಕೀಲರ ಸಂಘದ ಅಧ್ಯಕ್ಷ ಎ.ಸಿ. ಚೆನ್ನೇಗೌಡ ಮಾತನಾಡಿ, ಜನಗಳ ಅತಿಯಾದ ಆಸೆಯಿಂದ ಪರಿಸರದಲ್ಲಿ ಇರುವ ಮರಗಳನ್ನು ಕಡಿಯುತ್ತಿದ್ದು, ಇದರಿಂದ ಪರಿಸರದಲ್ಲಿ ಆಮ್ಲಜನಕದ ಕೊರತೆ ಏರ್ಪಟ್ಟಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಮನುಷ್ಯನು ಕನಿಷ್ಠ 10 ಗಿಡಗಳನ್ನು ನೆಟ್ಟು ಬೆಳೆಸುವಂತೆ ಕರೆ ನೀಡಿದರು. ಈ ನಿಟ್ಟಿನಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಮೂಲಕ ಪ್ರೇರಣೆ ನೀಡಿದಂತಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗೆಯೇ ಪರಿಸರದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿರುವ ಪ್ಲಾಸ್ಟಿಕ್ ಬಳಕೆಯನ್ನು ಹಂತ ಹಂತವಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನಿಸಬೇಕೆಂದು ತಿಳಿಸಿದರು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಿ. ಗಣೇಶ್ ಅವರು ಮಾತನಾಡಿ, ಭಾರತ ದೇಶದಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮದ ಬಗ್ಗೆ 2500 ವರ್ಷಗಳ ಇತಿಹಾಸವನ್ನು ನಾವು ನೋಡಬಹುದಾಗಿದೆ. ಅಶೋಕ ಮಹಾರಾಜರ ಕಾಲದಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಸಾಲು ಗಿಡಗಳನ್ನು ನೆಟ್ಟು ಬೆಳೆಸುವ ಒಂದು ಪ್ರತ್ಯೇಕ ಇಲಾಖೆಯು ಇತ್ತು ಎಂಬುದರ ಬಗ್ಗೆ ಮಾಹಿತಿ ಇದೆ. ಅಧಿಕೃತವಾಗಿ 50 ವರ್ಷಗಳ ಹಿಂದೆ ವಿಶ್ವಸಂಸ್ಥೆಯ 143 ದೇಶಗಳು ನಡೆಸಿದ ಅಧಿಕೃತ ಸಭೆಯಲ್ಲಿ ಭೂಮಿಯನ್ನು ಬಿಟ್ಟು ಬೇರೆ ಯಾವುದೇ ಗ್ರಹದಲ್ಲಿ ಮನುಷ್ಯ ಬದುಕಲು ಯೋಗ್ಯವಿಲ್ಲವೆಂದು ತಿಳಿದ ಮೇಲೆ ಈ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದೆ. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ಒಂದೊಂದು ದೇಶ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿದೆ. ಈ ವರ್ಷ ಸೌದಿ ಅರೇಬಿಯಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿದ್ದು, ಈ ರಾಷ್ಟ್ರದಂತೆ ಮರಗಳಿಲ್ಲದೆ ಮರುಭೂಮಿಯಾಗಬಾರದು ಎಂದು ಹೆಚ್ಚು ಗಿಡಗಳನ್ನು ಬೆಳೆಸುವತ್ತ ಗಮನ ಹರಿಸಬೇಕಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕನಕಪುರ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆ.ಎ. ನಾಗೇಶ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸುರೇಶ್ ಆ. ಸವದಿ, 1ನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ರಾಧಾ ಎಸ್, ಸರ್ಕಾರಿ ಅಭಿಯೋಜಕರಾದ ಗಂಗಾಧರ್, ವಕೀಲರ ಸಂಘದ ಕಾರ್ಯದರ್ಶಿ ರಾಜಣ್ಣ, ಖಜಾಂಚಿ ಸಾಗರ್, ವಲಯ ಅರಣ್ಯಾಧಿಕಾರಿ ದಾಳೇಶ್ ಎ.ಎಲ್, ಉಪ ವಲಯ ಅರಣ್ಯಾಧಿಕಾರಿ ಶಿವಕುಮಾರ್, ಮಲ್ಲಿಕಾರ್ಜುನ್, ಅರಣ್ಯ ರಕ್ಷಕರಾದ ಮಂಜುನಾಥ್, ರಾಜಶೇಖರ್ ಸೇರಿದಂತೆ ಎಲ್ಲ ವಕೀಲರು ಹಾಗೂ ಅರಣ್ಯ ರಕ್ಷಕರು ಉಪಸ್ಥಿತರಿದ್ದರು. ಒಂದನೇ ಅಪರ ಸಿವಿಲ್ ನ್ಯಾಯಾಧೀಶರಾದಂಥ ಗೌರವಾನ್ವಿತರು ಶ್ರೀಮತಿ ರಾಧಾ ಮೇಡಮ್ ಆಗಿರ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಈ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಗೌರವಾನ್ವಿತರು ಗಣೇಶ್ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ವಲಯ ಅರಣ್ಯಾಧಿಕಾರಿಗಳಾದಂಥ ದಾಳೇಶ್ವರ್ ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸರ್ಕಾರಿ ಅಭಿಯೋಜಕರಾದಂಥ ಡಿ.ಕೆ. ಗಂಗಾಧರ್ ಸರ್ ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಸಿ.ಎಸ್. ನಾರಾಯಣವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ವಕೀಲರ ಸಂಘದ ಖಜಾಂಚಿಗಳಾದಂಥ ಸಾಗರ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕೆ.ಸಿ. ಗೋಪಾಲಗೌಡರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಸಹೋದ್ಯೋಗಿ ನ್ಯಾಯಾಧೀಶರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ವಕೀಲ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಚೆನ್ನೇಗೌಡರೇ, ಕಾರ್ಯದರ್ಶಿಗಳಾದಂಥ ನಾರಾಯಣವರೇ ಹಾಗೂ ಅಭಿಯೋಜಕರಾದಂಥ ಸಹಾಯಕ ಗಂಗಾಧರ್ ಅವರು, ಉಪಾಧ್ಯಕ್ಷರಾದ ಸಾಗರ್ ಅವರು ಹಾಗೂ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗಣೇಶರವರೇ ಹಾಗೂ ಅರಣ್ಯ ವಲಯಾಧಿಕಾರಿ ಆದಂಥ ದಾಳೇಶ್ವರವರೇ ಮತ್ತು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯ ನ್ಯಾಯವಾದಿಗಳು ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಪತ್ರಕರ್ತರಿಗೂ ಈ ಒಂದು ದಿನದ ಶುಭ ಸಂದೇಶ ನೀಡುತ್ತಾ ಇವತ್ತು ನಾವೆಲ್ಲರೂ ತಮಗೆ ತಿಳಿದ ಹಾಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಇವತ್ತು ನಮ್ಮ ಕನಕಪುರ ತಾಲೂಕು ಸೇವಾ ಪ್ರಾಧಿಕಾರ, ಕಾನೂನು ಸೇವಾ ಪ್ರಾಧಿಕಾರ, ಕನಕಪುರ ವಕೀಲರ ಸಂಘ ಕನಕಪುರ ಹಾಗೂ
ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ನಾವೆಲ್ಲ ಗಿಡ ನೆಡೋದ್ರ ಮೂಲಕ ನಾವು ವಿಶ್ವ ಪರಿಸರವನ್ನು ಆಚರಣೆ ಮಾಡಿದ್ದೇವೆ. ನಾವು ನಮ್ಮ ಏನು ಕ್ಯಾಲೆಂಡರ್, ಗ್ರಿಗೋರಿಯನ್ ಕ್ಯಾಲೆಂಡರ್ ಇದ್ರ ಪ್ರಕಾರ 365 ದಿವಸಗಳಲ್ಲೂ ಆ 360 ದಿವಸಗಳಲ್ಲಿ ಆ ದಿನಗಳದ್ದು ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಅದೇ ರೀತಿ ಈ ಪ್ರತಿ ವರ್ಷದಂತೆ ಜೂನ್ ತಿಂಗಳ 5ನೇ ತಾರೀಕು ನಾವು ವಿಶ್ವ ಪರಿಸರ ದಿನಾಚರಣೆ ಒಂದು ಏನು ಅಂದರೆ ಇದರಲ್ಲಿ ಒಂದು ಏನು ವೈಜ್ಞಾನಿಕವಾಗಿ ವಿಶ್ವ ಪರಿಸರ ಆಚರಣೆ ಮಾಡೋಕ್ಕೆ ಈ ದಿನ ಆಗಿ ಅಂದರೆ ಈ ಟೈಮಲ್ಲಿ ಸಾಮಾನ್ಯವಾಗಿ ನಮ್ಮ ಭಾರತದ ಒಂದು ಆಧಾರ ಸ್ತಂಭ ಇದು ಮಾನ್ಸೂನ್ ಅನ್ನೋ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಾನ್ಸೂನ್ ಈ ಸಮಯದಿಂದ ಮಳೆಗಾಲದಲ್ಲಿ ಸಾಗುತ್ತೆ. ಈ ಸಮಯದಲ್ಲಿ ನಾವು ಗಿಡಗಳನ್ನೆಲ್ಲ ನೆಟ್ಟರೆ ಅದು ಚೆನ್ನಾಗಿ ಬೆಳವಣಿಗೆ ಆಗೋಕ್ಕೆ ಸಹಕಾರಿಯಾಗುತ್ತೆ, ವಾತಾವರಣವನ್ನು ಪೂರಕವಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿರ್ತಾರೆ. ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಿಸೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಇವತ್ತೊಂದು ದಿನಕ್ಕೆ ಸೀಮಿತವಾಗಿದೆ. ಅಂದರೆ 5, 6 ಏನು ಪ್ರತಿ ವರ್ಷ ಬರುವ ಜೂನ್ 5ನೇ ತಾರೀಕು ಆಚರಣೆ ಮಾಡೋಕ್ಕೆ ಅಷ್ಟೇ ಸೀಮಿತವಾಗಬಾರ್ದು. ಇವತ್ತು ಎಲ್ಲ ತಮ್ಮ ಹೇಳಿದಾಗ ಇವತ್ತೆಲ್ಲ ಕೈಗಾರೀಕರಣ ಮತ್ತು ನಗರೀಕರಣ ಒಂದು ಯೋಜನೆಗಳಿಂದ ಜನಸಂದಣಿ ಜಾಸ್ತಿ ಮತ್ತು ಜನಸಾಂದ್ರತೆ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಜಾಸ್ತಿ ಹೆಚ್ಚಾದಂತೆಲ್ಲ ನಾವು ಅರಣ್ಯ ಕಡೆ ಒತ್ತುವರಿ ಮಾಡ್ಕೊಂಡು ಅರಣ್ಯನ ಸ್ವಲ್ಪ ಸಂರಕ್ಷಿಸೋ ವಿಚಾರದಲ್ಲಿ ಹಿಂದೆ ಹೋಗ್ತಾ ಇದ್ದೀವಿ ಅನ್ನೋ ವಿಚಾರ ಕಾಣ್ತಾ ಇದೆ. ಅದರ ಪರಿಣಾಮವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಈಗ ನಾವು ಏನು ಮೊದಲೆಲ್ಲ ಹೇಳ್ತಾಯಿದ್ರು ಗ್ಲೋಬಲ್ ವಾರ್ಮಿಂಗ್ ವರ್ಷ ಈಗ ಇದ್ರ ಜೊತೆಗೆ ಒಂದು ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಒಂದು ಬರುತ್ತೆ. ಏನಂದರೆ ಸಮುದ್ರ ಬರ್ತಾ ಕೆಲವು ಕಡೆ ಸಮುದ್ರ ದೂರ ಹೋಗುತ್ತೆ, ಕೆಲವು ಕಡೆ ಸಮುದ್ರ ಹತ್ತ ಬರುತ್ತೆ. ಅದನ್ನು ಆಂಗ್ಲ ಭಾಷೆಯಲ್ಲಿ ಕಾಂಟಿನೆಂಟಲ್ ಡ್ರಿಫ್ಟ್ ಅಂತಾರೆ. ಅದನ್ನೆಲ್ಲ ನಾವು ತಡಿಬೇಕು ಅಂತ ಹೇಳಿದ್ರೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ನಾವು ಅರ್ಥಪೂರ್ಣವಾಗಿ ಒಂದು ದಿವಸಕ್ಕೆ ಸೀಮಿತವಾಗದೆ ಮತ್ತು ನಮ್ಮ ಮನುಷ್ಯನಿಗೆ ಅವಶ್ಯಕವಾದ ಈ ಒಂದು 2 ವರ್ಷದ ಹಿಂದೆ ನಾವೇನಿವತ್ತು ಉಸಿರಾಡ್ತಾ ಇದೀವೋ ಆಮ್ಲಜನಕ ಅಂತ ಏನು ಹೇಳ್ತೀವೋ ಆಮ್ಲಜನಕದ ಪ್ರಾಮುಖ್ಯತೆ ಬೆಲೆ ಏನು ಅಂತೇಳಿ 2 ವರ್ಷದ ಹಿಂದೆ ಗೊತ್ತಾಗಿದೆ ನಮಗೆ. ನಾವು ದಿನ ಉಸಿರಾಡೋದು 4 ಸಿಲಿಂಡ್ರು ಉಸಿರಾಡ್ತೀವಿ. 4 ಸಿಲಿಂಡ್ರಲ್ಲಿ ಬೇಕಾದಂಥ ಆಕ್ಸಿಜನ್ ಏನು ಆ ಒಂದು ಕಾಯಿಲೆ ವಿಚಾರದಲ್ಲಿತ್ತು ಆ ಒಂದು 4 ಸಿಲಿಂಡ್ರು. ಆದರೆ ನಮಗೆ ಇವತ್ತು ಪ್ರಕೃತಿ ಅದು ನಮಗೆ ಯಾವುದೇ ನಮ್ಮಿಂದ ಫಲಾಫಲ ನಿರೀಕ್ಷಿಸದೆ ನಮಗೆ ಮನುಷ್ಯನ ಜೀವನಕ್ಕೆ ಏನು ಆಮ್ಲಜನಕದ ಅವಶ್ಯಕತೆ ಅದು ಈ ಗಿಡಗಳಿಂದ ಬರ್ತಾಯಿದೆ. ಮನುಷ್ಯ ಬಿಡೋ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನ ಅದು ತಾನು ಇನ್ಹೇಲ್ ಮಾಡಿ ಆಕ್ಸಿಜನ್ ಬಿಡೋದು. ಅದು ಮನುಷ್ಯನಿಗೆ ಭೂಮಿ ಮೇಲೆ ಉಳಿಲಿಕ್ಕೆ ಅತ್ಯವಶ್ಯಕವಾದಂಥ ಗಾಳಿ. ಅದು ಎಲ್ಲ ಗಾಳಿ ಜೊತೆಗೆ ಮನುಷ್ಯನಿಗೆ ಅತ್ಯವಶ್ಯಕವಾಗಿ ಬೇಕಾಗಿರೋ ಗಾಳಿ ಆಮ್ಲಜನಕ, ಕುಡಿಲಿಕ್ಕೆ ನೀರು, ಬದುಕಲಿಕ್ಕೆ ಆಹಾರ. ಅದೇ ರೀತಿ ಈ ಒಂದು ನಮಗೆ ಪ್ರಕೃತಿಯಲ್ಲಿ ಈ ಒಂದು ಹೇರಳವಾಗಿ ಆಮ್ಲಜನಕ ಮತ್ತು ವಾತಾವರಣ ತಂಪಾಗಿರಬೇಕು. ಮತ್ತು ಮುಂದಿನ ದಿನಗಳಲ್ಲಿ ನಾವೇನಾರ ಸಮಾಜಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಕೊಟ್ಟು ಹೋಗ್ತೀವಿ, ಒಂದು ಒಳ್ಳೆಯ ಸಮಾಜ ಜೊತೆ ಒಳ್ಳೆಯ ಪರಿಸರನೂ ಕೊಟ್ಟು ಹೋಗೋಂಥ ನಮಗೆ ಜವಾಬ್ದಾರಿ ಇದೆ. ಆ ವಿಚಾರದಲ್ಲಿ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದ್ದೀವಿ. ಇದೊಂದು ದಿವಸಕ್ಕೆ ನಾವು ಸೀಮಿತ ಮಾಡ್ಕೊಳ್ಳದೆ ವರ್ಷ ಪೂರ್ತಿ ಅರಣ್ಯದ ಬಗ್ಗೆ ಪ್ರಾಮುಖ್ಯತೆ ತಿಳಿಸ್ತಾ ಸಮಾಜಕ್ಕೆ ಒಂದು ಒಳ್ಳೆಯ ಮುಂದಿನ ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಪರಿಸರ ಕೊಟ್ಟೋಗೋಣ ಅಂಥೇಳಿ ನಾವೆಲ್ಲರೂ ಈ ವಿಚಾರದಲ್ಲಿ ಒಂದು ಯೋಚನೆ ಮಾಡಿ ಕಾರ್ಯಪ್ರವೃತ್ತ ಆಗಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಮತ್ತು ಪರಿಸರದ ಸಂರಕ್ಷಣೆ ಬಗ್ಗೆ ವಿಚಾರವನ್ನು ಮಂಡನೆ ಮಾಡಿದಂಥ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರಿಗೆ ಧನ್ಯವಾದಗಳು. ಈಗ ನಮ್ಮ ಹಿರಿಯ ಶ್ರೇಣಿ ಈಗ ನಮ್ಮ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಶ್ರೀ ವಿ ಗಣೇಶ್ ಸಾಹೇಬ್ರವರು ವಿಚಾರವನ್ನು ಮಂಡನೆ ಮಾಡಬೇಕಂತ ಕೋರ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂತಹ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ನನ್ನ ಇಲಾಖೆಯ ಬಂಧುಗಳು, ಈಗಾಗಲೇ ಸಾಹೇಬರು ಹೇಳಿದಾಗೆ ನಾವು ಪ್ರತಿ ವರ್ಷ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ವಿ. ಇದ್ರ ಹಿನ್ನೆಲೆ ಇಷ್ಟೇ, ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಗಿಡಗಳನ್ನು ನೆಡುವಂಥದ್ದು ಸುಮಾರು 2,500 ವರ್ಷದ ಹಿಂದೆನೇ ನಮಗೆ ಇರುವಂತಹ ದಾಖಲೆಗಳಿವೆ. ಅಶೋಕನ ಕಾಲದಿಂದಲೂ ಸಹ ಸಾಲು ಮರಗಳು ಅಂತಲೇ ಒಂದು ಸಪ್ರೇಟ್ ಒಂದು ಇಲಾಖೆನೇ ಇತ್ತು. ಆಗಿನ ಕಾಲದಲ್ಲೂ ಸಹಿತ ಅರಣ್ಯ ಇಲಾಖೆ ಅಂತಲೇ ಆವಾಗಲೂ ಸಹಿತ ಇತ್ತು. ಸೊ ನಮಗೆ ಸಂರಕ್ಷಣೆ ಅನ್ನುವಂಥದ್ದು ಬಹಳ ಹಳೆ ಕಾಲದಿಂದ ಬಂದಂಥದ್ದು. ಈಗ ನಾವು ಇಂತಹ ಕಾರ್ಯಕ್ರಮಗಳನ್ನು ಅಧಿಕೃತವಾಗಿ ಪ್ರಪಂಚದ ವಿಶ್ವಾದ್ಯಂತ ನಾವು ಆಚರಣೆ ಮಾಡುವಾಗ ಸುಮಾರು 1972 ಒಂದು ವಿಶ್ವಸಂಸ್ಥೆಯ ಒಂದು ಸಭೆ ನಡೆಯುತ್ತೆ. ಸುಮಾರು 143 ದೇಶಗಳು ಸಹಿತ ಅದರಲ್ಲಿ ಭಾಗಿಯಾಗ್ತದೆ. ಆವಾಗ ನಾವು ಈ ಇಡೀ ಬ್ರಹ್ಮಾಂಡದಲ್ಲಿ ಈ ಭೂಮಿಯನ್ನು ಬಿಟ್ಟರೆ ಮನುಷ್ಯ ಉಳಿಯಲಿಕ್ಕೆ ಇನ್ನೆಲ್ಲೂ ಸಾಧ್ಯ ಇಲ್ಲ
ಅನ್ನುವಂಥದ್ದು ಆಗಲೇ ಸಾಬೀತಾಗಿರೋಂಥದ್ದು. ನಮಗಿನ್ನೆಲ್ಲೂ ಜಾಗ ಇಲ್ಲ. ನಾವು ಯಾವುದೇ ಪ್ಲ್ಯಾನೆಟ್ ಮೇಲೆ ಹೋದರೂ ಸಹಿತ ಮನುಷ್ಯನಿಗೆ ಉಳಿಯೋಕ್ಕೆ ಸಾಧ್ಯ ಇಲ್ಲ ಎಕ್ಸೆಪ್ಟ್ ಅರ್ತ್. ಈ ಭೂಮಿ ತಾಯಿ ಬಿಟ್ಟರೆ ಇನ್ನು ಎಲ್ಲಿಯೂ ಸಹಿತ ನಮಗೆ ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾದ್ದರಿಂದ ಇದನ್ನು ಸಂರಕ್ಷಣೆ ಮಾಡಬೇಕು, ಉಳಿಸ್ಬೇಕು ಅಂತ ಹೇಳಿ ನಾವು ಸುಮಾರು ಈಗ 50 ವರ್ಷಗಳ ಹಿಂದೆ ಪ್ರಾರಂಭ ಆದಂತಹ ಈ ವಿಶ್ವ ಪರಿಸರ ದಿನಾಚರಣೆ ಅನ್ನುವಂಥದ್ದು ಈಗಲೂ ಸಹಿತ ನಡ್ಕೊಂಡು ಬರ್ತಾ ಇದೆ. ಈ ವರ್ಷದ ನಮ್ಮ ಭವಿಷ್ಯ ಅಂತ ಇದೆ, ಅವರ್ ಪ್ಲಾನೆಟ್ ಅವರ್ ಫ್ಯೂಚರ್ ಅಂತ ಇರುವಂಥದ್ದು. ಈ ಡೆಸರ್ಟ್ ಲ್ಯಾಂಡ್ ರೆಸ್ಟೋರೇಷನ್ ಆಗದ ಹಾಗೆ ಅದನ್ನು ರೆಸ್ಟೋರ್ ಮಾಡುವಂಥದ್ದು, ಸ್ಥಾಪನೆ ಮಾಡುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಡೆಸರ್ಟ್ ರಿಸೈಲೆನ್ಸ್, ಡ್ರಾಟ್ ರಿಸೈಲೆನ್ಸ್, ಡೆಸರ್ಟಿಫಿಕೇಶನ್ ಆ್ಯಂಡ್ ಡ್ರಾಟ್ ರಿಸೈಲೆನ್ಸ್ ಅಂತ ಹೇಳಿ ನಾವು ಈ ಮರಳುಗಾಡು ಹತ್ತಿರ ಬರುವಂಥದ್ದು ಅಂತ ಹೇಳ್ತೀವಿ. ಅಂದರೆ ಹೆಚ್ಚು ನಾವು ಹಸಿರನ್ನು ಕಳ್ಕೊತಾ ಇದ್ದೀವಿ. ಇನ್ನೂ ಹೆಚ್ಚು ಮರಳುಗಾಡು ಆದ ಹಾಗೆ ನಮ್ಮ ಭೂಮಿ ಆಗದೇ ಇರಲಿ, ಹಾಗೂ ಅದನ್ನೆಲ್ಲ ನಾವು ತಡಿಬೇಕು ಅನ್ನೋ ಉದ್ದೇಶದಿಂದ ಈ ವರ್ಷ ಸುಮಾರು ಸೌದಿ ಅರೇಬಿಯಾ ಈ ವರ್ಷ ಹೋಸ್ಟ್ ಮಾಡ್ತಾ ಇರುವಂಥದ್ದು. ಪ್ರತಿ ವರ್ಷ ಒಂದೊಂದು ದೇಶ ಮಾಡುತ್ತೆ. ಅದೇ ರೀತಿ ಈ ವರ್ಷ ಯಾಕೆ ಡೆಸರ್ಟಿಫಿಕೇಷನ್ ಅವಾರ್ಡ್ ಬಂದ ಕೂಡಲೇ ನಮಗೆ ಸೌದಿ ಅಂಥ ರಾಷ್ಟ್ರಗಳು ನೆನಪಾಗುತ್ತೆ. ಅಂಥದ್ದು ಪರಿಸ್ಥಿತಿ ಇಲ್ಲಿ ಬರಬಾರದು ಅನ್ನೋಂಥ ದೃಷ್ಟಿಯಲ್ಲೂ ಸಹಿತ ಆ ಉದ್ದೇಶಕ್ಕೆ ನಾವು ಇದನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಮ್ಮ ಭೂಮಿ ಎಷ್ಟು ಉತ್ತಮವಾಗಿ ನಾವು ಕಾಪಾಡ್ತೀವಿ, ನಮ್ಮ ಭವಿಷ್ಯ ಅಷ್ಟು ಉತ್ತಮವಾಗಿ ಇರುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚು ಗಿಡಗಳನ್ನು ನೆಟ್ಟು ಹೆಚ್ಚು ಮಳೆ ಕರೆದು ಗಿಡಗಳು ಹೆಚ್ಚಾದಷ್ಟು ನಾವು ಮೋಡಗಳನ್ನು ಆಕರ್ಷಣೆ ಮಾಡ್ತೀವಿ. ಹಾಗಾಗಿ ನಮಗೆ ಮಳೆ ಬರುತ್ತೆ. ಮಳೆ ಬೆಳೆ ಬಂದರೆ ನಮಗೆ ಗೊತ್ತಾಗಿದೆ, ನ್ಯಾಷನಲ್ ಫಾರೆಸ್ಟ್ ಪಾಲಿಸಿನಲ್ಲಿ 1/3 ಅಂದರೆ 33% ಆಫ್ ಫಾರೆಸ್ಟ್ ನಮಗೆ ಇರಲೇಬೇಕು. ನಾವು ಭೂಮಿಯಲ್ಲಿ ಸಸ್ಟೈನಬಿಲಿಟಿ ಅನ್ನೋ ಹಾಗಿದ್ದರೆ ನಮಗೆ ಒಂದು 33% ಆಫ್ ಗ್ರೀನ್ ಫಾರೆಸ್ಟ್ ನಮ್ಮಲ್ಲಿ ಇರಲೇಬೇಕು ಅನ್ನೋಂಥದ್ದು. ಇಟ್ ಈಸ್ ಅನ್ ಪಾಲಿಸಿ ಇಶ್ಯೂ, ಬರೀ ಪಾಲಿಸಿ ಇಶ್ಯೂ ಅಲ್ಲ. ಜುಡಿಷಿಯಲ್ ಸಿಸ್ಟಮ್ನಲ್ಲೂ ನಾವು ಕಾನ್ಸ್ಟಿಟ್ಯೂಷನಲ್ಲೂ ನಾವು ನೋಡುವಂಥದ್ದು ಇಟ್ ಈಸ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಆಸ್ ವೆಲ್ ಆಸ್ ದ ಡ್ಯೂಟಿ ಆಫ್ ದ ಇಂಡಿವಿಜುವಲ್. ನಾವು ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಈ ಜೂನ್ 5 ಅನ್ನುವಂಥದ್ದು ಏನಿದೆ, ಇದು ಮುಂದಿನ ಜೂನ್ 5ರವರೆಗೂ ಸಹಿತ ನಿರಂತರವಾಗಿ ನಡೆಯುವಂತಹ ಪರಿಸರ ದಿನಾಚರಣೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಆಗುವಂಥದ್ದು ಕಾರ್ಯಕ್ರಮಗಳಾಗಲಿ ಅನ್ನೋ ಒಂದು ಭರವಸೆಯಿಂದ ನನಗೆ 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದ. ಮತ್ತು ಅರಣ್ಯ ಇಲಾಖೆ ಕನಕಪುರ ಇವರ ಸಹಯೋಗದೊಂದಿಗೆ ಈ ದಿನ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹೊಸ ನ್ಯಾಯಾಲಯದ ಮುಂಭಾಗದಲ್ಲಿ ಗಿಡ ನೆಡುವುದರ ಮೂಲಕ ವಿಶ್ವ ದಿನಾಚರಣೆಯ ಆಗಮನಕ್ಕೆ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಕೀಲರನ್ನು ಸ್ವಾಗತಿಸಬೇಕಂತ ಶ್ರೀ ಕಾಮೇಶ್ ವಕೀಲರಲ್ಲಿ ಕೇಳ್ಕೊಳ್ತೇನೆ. ಸಮಾರಂಭದಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ತೀವೋ ಅದೇ ರೀತಿ ಪರಿಸರನೂ ಕೂಡ ರಕ್ಷಣೆ ಮಾಡಿದ್ರೆ ನಮಗೆ ಮುಂದಿನ ಜೀವನದಲ್ಲಿ ಉತ್ತಮವಾದ ಜೀವನ ನಮಗೆ ದೊರಕುತ್ತೆ ಅನ್ನೋ ಒಂದು ವಿಚಾರನ ತಿಳಿಸ್ಕೊಟ್ಟಂಥ ಸಹಾಯಕ ಸಂರಕ್ಷಣಾಧಿಕಾರಿಗಳಿಗೆ ಆದಂಥ ಈ ಗಣೇಶ್ ಸಾಹೇಬರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರಿಗೆ ಮಾಡ್ತೀನಿ. ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಚೆನ್ನೇಗೌಡರು ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಚಾರ ಮಂಡನೆ ಮಾಡಬೇಕಂತ ಕೊಡ್ತಾರೆ. ಎಲ್ರಿಗೂ ವಂದನೆಗಳು. ಕನಕಪುರ ತಾಲೂಕು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಹಾಗೂ ಅರಣ್ಯ ಇಲಾಖೆಯಿಂದ ಈ ದಿವಸ ಸಸಿ ನೆಡುವ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವಂಥ ಭಾಳ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಹಾಗೂ ಸಸಿ ನೆಡುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಕುಮಾರ್ ಎಚ್.ಎನ್. ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು JMC ನ್ಯಾಯಾಧೀಶರಾದಂಥ K.A. ನಾಗೇಶ್ ಸಾಹೇಬ್ರೆ, ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಸುರೇಶ್ ಅಣ್ಣಪಾಲ್ ಸವದಿ ಸಾಹೇಬ್ರೆ, ಅಪರ ಸಿವಿಲ್ ನ್ಯಾಯಾಧೀಶರಾದಂಥ ಶ್ರೀಮತಿ ರಾಧಾ ಮೇಡಮ್ರವರೇ, ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾದಂಥ ಗಣೇಶ್ರವರೇ, ವಲಯ ಅರಣ್ಯಾಧಿಕಾರಿ ದಾಳೇಶ್ರವರೇ ಮತ್ತು ನಮ್ಮ ಸಹಾಯಕ ಸರ್ಕಾರಿ ಅಭಿಯೋಜಕರಾದಂಥ ಗಂಗಾಧರ್ BK ರವರೇ, ನನ್ನ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲ ಮಿತ್ರರೇ, ಮಾಧ್ಯಮ ಮಿತ್ರರೇ ಮತ್ತು ಇಲಾಖಾ ಸಿಬ್ಬಂದಿಗಳು, ಈ ದಿವಸ ನಾವು ಇಲ್ಲಿ ಸಸಿ ನೆಡುವುದರ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಸಾಹೇಬರು ಸಸಿ ಮರ ಬೆಳೆಸುವುದರಿಂದ ಆಗತಕ್ಕಂಥ ಉಪಯೋಗಗಳನ್ನು ಕೂಲಂಕಷವಾಗಿ ತಮಗೆ ಹೇಳಿದ್ದಾರೆ. ಈಗ ಮರಗಳು ಯಾವ ರೀತಿ ಜನರಿಗೆ ಅನುಕೂಲ ಆಗುತ್ತೆ, ಭೂಮಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಜಿಲ್ಲಾ
ಸತ್ರ ನ್ಯಾಯಾಧೀಶರು ತಮಗೆ ತಿಳಿಸಿದ್ದಾರೆ. ಅದೇ ರೀತಿ ಗಣೇಶ್ ಅವರು ಸಹ ಮರಗಳ ಬೆಳವಣಿಗೆ ಮತ್ತು ಸಮುದ್ರ ಉಳಿವಿಗೆ ಆಗತಕ್ಕಂಥ ಅನುಕೂಲವನ್ನು ತಮಗೆ ತಿಳಿಸಿದ್ದಾರೆ. ಮರ ಈಗ ಜನಗಳ ಅತಿ ಆಸೆಯಿಂದ ಎಲ್ಲ ಮರಗಳನ್ನ ನಾಶ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಸಿಗಳು ನೆಡುವುದಕ್ಕಿಂತ ಮರಗಳನ್ನೇ ಜಾಸ್ತಿ ಕಡಿದು ನಾಶ ಮಾಡುತ್ತಿರುವುದರ ಪರಿಸರಕ್ಕೆ ತೊಂದರೆ ಆಗ್ತಾ ಇದೆ. ಪರಿಸರ ಮನುಷ್ಯನಿಗೆ ಭಾಳ ಅತ್ಯವಶ್ಯಕ. ಪರಿಸರ ಒಳ್ಳೆಯ ರೀತಿಯಲ್ಲಿ ಇಲ್ಲ ಅಂದರೆ ಮನುಷ್ಯನ ಆರೋಗ್ಯದಲ್ಲೂ ಸಹ ಏರುಪೇರಾಗ್ತದೆ. ಒಳ್ಳೆಯ ಆಮ್ಲಜನಕ ಸಿಗಬೇಕು ಅಂದರೆ ನಮಗೆ ಮರಗಳು ಹೆಚ್ಚಿನ ರೀತಿಯಲ್ಲಿ ಇರಲೇಬೇಕು. ಹಿಂದೆ ನಾವು ಪ್ರತಿ ರಸ್ತೆಗಳಲ್ಲಿ ಅಕ್ಕಪಕ್ಕ ಮರಗಳನ್ನು ನೆಡುವಂಥ ಕಾರ್ಯಕ್ರಮ ಹಿಂದಿನಿಂದಲೂ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿತ್ತು. ಇತ್ತೀಚೆಗೆ ರಸ್ತೆ ಅಗಲೀಕರಣದಲ್ಲಿ ಎಲ್ಲ ಮರಗಳನ್ನು ನಾಶ ಮಾಡಿ ಪರಿಸರ ಅಸಮತೋಲನ ಉಂಟು ಮಾಡ್ತಾ ಇದ್ದಾರೆ. ಪರಿಸರವನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಮತ್ತು ನಮಗೆ ಆಮ್ಲಜನಕ ಕೊಡೋದ್ರಲ್ಲಿ ಭಾಳ ಉತ್ತಮವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಪ್ರತಿಯೊಬ್ಬ ಮನುಷ್ಯನು ಕನಿಷ್ಠ ಒಂದು 10 ಸಸಿಗಳನ್ನಾದರೂ ವರ್ಷದಲ್ಲಿ ನೆಡುವಂಥ ಆಗಬೇಕು. ಬರೀ ವಿಶ್ವ ಪರಿಸರ ದಿನವನ್ನು ಕೇವಲ 5-6 ಒಂದು ಆಚರಣೆ ಮಾಡುವುದ್ರ ಬದಲು ಪ್ರತಿ ವರ್ಷದೊಳಗಡೆ ಕನಿಷ್ಠ ಒಂದು 10 ಮರಗಳನ್ನಾದರೂ ಹುಟ್ಟಿರ್ತಕ್ಕಂಥ ಪ್ರಪಂಚದಲ್ಲಿ ಇರ್ತಕ್ಕಂಥ ಭೂಮಿಯಲ್ಲಿ ಇರ್ತಕ್ಕಂಥ ಮನುಷ್ಯನು ಹಾಕಿದ್ರೆ ಒಳ್ಳೆಯದು ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಪ್ಲಾಸ್ಟಿಕ್ ಉಪಯೋಗವನ್ನು ತಡೆಯುವುದು, ಪರಿಸರವನ್ನು ಕಾಪಾಡುವುದು ಮತ್ತು ಶಾಲಾ ಕಾಲೇಜುಗಳು ಸ್ವಚ್ಛತೆ ಕಾಪಾಡೋದ್ರ ಮೂಲಕ ಅಲ್ಲಿ ಸಸಿಗಳನ್ನು ಮಾಡೋದರಿಂದ ನಮ್ಮ ಪರಿಸರ ಸಂರಕ್ಷಣೆಯನ್ನು ಮಾಡಿದಂತಾಗ್ತದೆ ಮತ್ತು ನಾವು ಮುಂದಿನ ಪೀಳಿಗೆಗೆ ಒಳ್ಳೆಯ ಸಂದೇಶವನ್ನು ಸಹ ಕೊಟ್ಟಂತಾಗ್ತದೆ. ಹೇಳಿ ನಾನು ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತೇನೆ.